ಇವತ್ತು ಕಲಬುರಗಿ ನಮ್ಮ ಭಾರತೀಯ ಯುವ ಸೇನೆಯ ಜಿಲ್ಲಾ ಘಟಕದ ವತಿಯಿಂದ ಧ್ವನಿ ಎತ್ತಕ್ಕಂತ ಕೆಲಸ ಏನಂತಂದ್ರೆ ಇವತ್ತೇನು ಕಲಬುರಗಿ ತಾಲೂಕಿನ ಕುಮಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಇವತ್ತೇನು ಬಸವ ವಸತಿ ಯೋಜನೆ ಅಡಿಯಲ್ಲಿ 2024-25ನೇ ಸಾಲಿನಲ್ಲಿ ಇವತ್ತೇನು ಅಲ್ಲಿ ಇರ್ತಕ್ಕಂತ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಮೇನಕಾ ಮೇಡಮ್ ಅವರು ಇವತ್ತು ಏನ್ ಮಾಡಿದ್ದಾರೆ ಅಂತಂದ್ರೆ ಇವತ್ತೇನು ಬಸವ ವಸತಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂತ ಮನೆಯನ್ನು ಇವತ್ತ ಯಾರಿಗೆ ಅಲಾಟ್ಮೆಂಟ್ ಆಗಿರ್ತದ ಯಾರ ಹೆಸರು ಬಂದದಂತಂದ್ರೆ ಕುಂಸಿ ಗ್ರಾಮದ ನಿವಾಸಿಯಾದ ಶ್ರೀಮತಿ ಮಹಾಲಕ್ಷ್ಮಿ ಗಂಡ ಬಸವರಾಜ ಇವರ ಹೆಸರಿನಿಗೆ ಬಂದಂತ ಮನೆಯನ್ನು ಇವತ್ತೇನು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಯಾವ ತರ ಭ್ರಷ್ಟಾಚಾರ ನೋಡ್ರಿ, ತಾಲೂಕು ಪಂಚಾಯತಿಯ ಒಂದು ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಇವತ್ತು ಮೇಡಮ್ ಅವ್ರು ಏನ್ ಮಾಡ್ತಾರಂದ್ರೆ ಗಣಜಲಕೇಡ ಗ್ರಾಮದಲ್ಲಿ ಇವತ್ತು ಬೇರೆದವರ ಮನೆಗೆ ದಿನಾಂಕ GPS ಫೋಟೋ ಹೊಡೆದು ದಿನಾಂಕ 8/5ನೇ ತಿಂಗಳು 2025ರಂದು 29,400 ರೂಪಾಯಿ ಬಿಲ್ ಎತ್ತಿರ್ತಾರ. ಇದಕ್ಕೆ ಒಟ್ಟು 3 ಬಿಲ್ ಇರ್ತಾವ. 3 ಬಿಲ್ 2 ಬಿಲ್ ಪೂರ ಎತ್ತು ಬಿಟ್ಟಿದ್ದಾರೆ. ಇನ್ನೊಂದು ಬಿಲ್ ಅಂದ್ರೆ ದಿನಾಂಕ 27/6ನೇ ತಿಂಗಳು ವಾದ ಇದಕ್ಕೆ 2025ರಂದು 30,000 ರೂಪಾಯಿ ಬಿಲ್ ಎತ್ತಿರ್ತಾರ. ಈಗ ಇನ್ನೊಂದು GPS ಫೋಟೋ ಹೊಡೆದು ಈ ಮತ್ತೆ ಬಿಲ್ಲಿಗೆ ಅಪ್ಲೈ ಮಾಡಿದ್ದಾರ. ಅದು ಯಾವತ್ತು ಹೊಡೆದ್ರಂತಂದ್ರೆ 27ನೇ ತಾರೀಕು 11ನೇ ತಿಂಗಳು 2025ರಂದು ಈ ವಾದ ತಿಂಗಳು 27ನೇ ತಾರೀಕು ಹೊಡೆದು ಮತ್ತೆ 30,000 ರೂಪಾಯಿ ಹಾಕ್ರಿ ಅಂತೇಳಿ ಇವತ್ತ ಬೇರೆದವ್ರು ಅಲಾಟ್ಮೆಂಟ್ ಆಗಿದ ಕುಮಸಿ ಗ್ರಾಮದ ನಿವಾಸಿ ಮಹಾಲಕ್ಷ್ಮಿ ಅವರಿಗೆ ಅಲಾಟ್ಮೆಂಟ್ ಆಗಿದೆ. ಇದು ಬಸವ ವಸತಿ ಯೋಜನೆ ಮನಿ. ಇವರು ಗಣಜಲಕೇಡ್ನಾಗ GPS ಫೋಟೋ ಹೊಡೆದು ಇವತ್ತು ದುಡ್ಡನ್ನು ಲಪ್ಟಾಯಿಸಿದ್ದಾರೆ. ಇವತ್ತು ಅಲ್ಲಿ ಇರ್ತಕ್ಕಂಥ ದಾಖಲಾತಿಗಳು ಇವತ್ತು ನನ್ನ ಹತ್ರ ಇದೆ. ಇವತ್ತು 2 GPS ಫೋಟೋ ಹೊಡೆದಿದ್ದಾರೆ, 2 ಬಿಲ್ ಎತ್ತಿದ್ದಾರೆ. ಈಗ ಇನ್ನೊಂದಕ್ಕೆ ಅಪ್ಲೈ ಮಾಡಿದ್ದಾರೆ. ಒಂದು 29,400 ರೂಪಾಯಿ ಇದೆ, ಒಂದು 30,000 ರೂಪಾಯಿ 2 ಬಿಲ್ ಆಗಿದೆ. ಈ 3ನೇ ಬಿಲ್ಲಿಗೆ ಇವತ್ತು ಅಟಲ್ಮೆಂಟ್ ಇವರು ಹಾಕಕ್ಕ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಇಂಥ ಭ್ರಷ್ಟ PDO ಮೇಡಮ್ ಅವರು ಇವತ್ತು ತಕ್ಷಣ ವಜಾ ಆಗ್ಬೇಕು. ಇವತ್ತು ನಾ ತಾಲೂಕಾ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಇವತ್ತು ಕಾರ್ಯನಿರ್ವಾಹಕ ಅಭಿಯಂತರಿಗೆ ಮತ್ತು ತಾಲೂಕಾ ಪಂಚಾಯತಿ ಯುವರಿಗೆ ಇವತ್ತು ನನ್ನ ಭಾರತೀಯ ಯುವ ಸೇನೆ ವತಿಯಿಂದ ಇವತ್ತು ನಾನು ಅರ್ಜಿ ಕೊಡ್ತಾ ಇದ್ದೀನಿ. ಇವರು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲಾರದೆ ಇಂಥ ಕೆಲಸಕ್ಕೆ ಇವತ್ತು ಕುಮ್ಮಕ್ಕು ನೀಡ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಆ ದುನ್ಯದ ಎಷ್ಟೋ ಕೆಲಸಗಳಿದಾವೆ. ಇವತ್ತು ಬಡವರಿಗೆ ಬಂದಂತ ಮನೆಯನ್ನು ಇವತ್ತು ತಾವು ತಾವೇ GPS ಫೋಟೋ ಮಾಡಿದ್ದು ಅದನ್ನು ಕೂಡ ಇವತ್ತು ದಾಖಲಾತಿ ನನ್ನ ಹತ್ರ ಇದೆ. ಅದಕ್ಕ ಇಲ್ಲಿ ಇರ್ತಕ್ಕಂಥ ಯುವರಿಗೆ ಹೇಳ್ತೀನಿ, ಮೊನ್ನೆ ಯುವರು ಇವತ್ತು 9 ಮಂದಿಗೆ ಇವತ್ತ 7 ಮಂದಿಗೆ ಇವತ್ತು ಅವರಾದ್ಮೇಲೆ ಸಸ್ಪೆಂಡ್ ಮಾಡಿದ್ರು. ಈಗ ನಾನು ಹೇಳ್ತೀನಿ, ಈ ಮೇಡಮ್ ಈಗ ದಾಖಲಾತಿ ಸಮೇತ ಇದಾವೆ. ತಕ್ಷಣ ಇವತ್ತ ಈ ಮೇಡಮ್ ಅವರು ವಜಾ ಆಗ್ಬೇಕಂತೇಳಿ ಇಲ್ಲಿರ್ತಕ್ಕಂಥ ಯುವ ಸಾಬರಿಗೆ ಮತ್ತು CO ಸಾಬರಿಗೆ ಇವತ್ತು ನಾನು ಮನವಿ ಮಾಡ್ತಾ ಇದ್ದೀನಿ. ಇವ್ರೇನಾದ್ರೂ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಮುಂದಿನ ದಿನದಲ್ಲಿ ನನ್ನ ಭಾರತೀಯ ಯುವ ಸೇನೆಯ ಎಲ್ಲರೂ ಬಂದು ಈ ಕಚೇರಿಗೆ ಚಾವಿ ಜಡಿದು ಉಗ್ರ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀನಿ.